राम हरे जय जय सीता हरे राम हरे हरे सीता हरे हरे राम हरे हरे सीता हरे हरे जय जय राम हरे जय जय सीता हरे जय जय राम हरे दशरथनुदर दोष जनिसिंह श्री हरि दशरथनुदर दोष जनिसिंह श्री हरि लोकವ ಬೆಳಗುವ ರಾಮ ಹರೇ ಲೋಕವ ಬೆಳಗುವ ರಾಮ ಹರೇ ಜೈ ಜೈ ರಾಮ ಹರೇ जय जय सीता हरे जय जय सीता जय जय सीता हरे राम हरे ಮಾರುತಿ, ಇನ್ನು ನಾವು ಶ್ರೀರಾಮ ಸೇವೆಗೆ ಸಿದ್ಧರಾಗೋಡುವೆ. ಆಗಬಹುದು. ಅಹಲ್ಯಾಶಾಪ ವಿಮೋಚನೆಗೈದು ಮಿಥಿಲೆಗೆ ಸಾಗಿದ ರಾಮ ಹರೇ ಅಹಲ್ಯಾಶಾಪ ವಿಮೋಚನೆಗೈದು ಮಿಥಿಲೆಗೆ ಸಾಗಿದ ರಾಮ ಹರೇ ಸ್ವಯಂವರ ಸಭೆಯನ್ನು ಹರದನು ವಾಮುರಿದು ಸ್ವಯಂವರ ಸಭೆಯಲ್ಲಿ ಹರದನು ವಾಮುರಿದು ಸೀತೆಯ ವರಿಸಿದ ರಾಮ ಹರೇ ಸೀತೆಯ ವರಿಸಿದ ರಾಮ ಹರೇ ಜೈ ಜೈ ರಾಮ ಹರೇ जय जय सीता हरे जय जय राम हरे जय जय सीता हरे जय जय सीता हरे जय जय सीता हरे राम हरे जानकी प्राण सखी अगलिदೆಯ ಕಮಲಮುಖಿ जानकी सीता जानकी प्राण सखी अगलिदೆಯ ಕಮಲಮುಖಿ जानकी सीधा पंचवटी तट पुण्य रूपिणी सीता पंचवटी तट पुण्य रूपिणी गोदानंदित हंसगामिनी सीता चित्रकूट संचारिणी तरुणी
ಕಮಲಮುಖಿ ಸೀತಾ ಜಾನಕಿ ಬಾಳಿದು ವಿಫಲ ಸೀತಾ ನೀನಿಲ್ಲದೆನ್ನಯ ಬಾಳಿದು ವಿಫಲ ಚಿಂತಾ ಸಂಚಿತ ತಂತು ಜಾಲ ಸೀತಾ ಜಾನಕಿ ನೀನಿಲ್ಲದೆನ್ನಯ ಬಾಳಿದು ವಿಫಲ ಚಿಂತಾ ಸಂಚಿತ ತಂತು ಜಾಲ ವಿರಹ ವೇದನೆ ಸಹಿಸಲ ಸದಳ ಸೀತಾ ವೇದನೆ ಸಹಿಸಲ ಸದಳ ವಿರಹ ವೇದನೆ ಸಹಿಸಲ ಸದಳ ತನುವ ದಹಿಸುವ ಚಿರಂತತಿ ಕಾನಲ ತನುವ ದಹಿಸುವ ಚಿರಂತತಿ ಪ್ರಾಣ ಸಖಿ ಅಗಲಿದೆಯ ಕಮಲಮುಖಿ ಸೀತಾ ಸೀತಾ ಜಾನಕಿ ಎಲ್ಲಿರುವೆ ಮನೋಹರೆ ದಿನಗಳು ಕಳೆದಂತೆಲ್ಲ ಚಿಂತೆಯು ಬಲವಾಗುತ್ತಿರುವುದು ಬಂದು ಮಾತನ್ನಾದರೂ ಹಾಡಬಾರದೆ ಲಕ್ಷ್ಮಣ ಅಣ್ಣ ವಾಲಿಯ ವಧೆಯಾಗಿ ವರ್ಷ ಕಾಲ ಕಳೆದರು ಸುಗ್ರೀವರಾಜನು ಸೀತಾನ್ವೇಷಣ ಕಾರ್ಯದಲ್ಲಿ ತೊಡಗಲಿಲ್ಲ ನೀನೀಗಲೇ ಕಿಷ್ಕಿಂದಿಗೆ ತೆರಳಿ ಸುಗ್ರೀವನನ್ನು ಎಚ್ಚರಿಸಿ ಬಾ ಲಕ್ಷ್ಮಣ ಆಗಲಿ ಅಣ್ಣ ಹೋಗುವೆನ ಜವದಳ ಗ್ರಜ ಹೋಗುವೆನ ಜವದಳ ಗ್ರಜ ಈಗರ ಸುಗ್ರೀವ ನಡೆಗೆ ಹೋಗುವೆನ ಜವದಳ ಗ್ರಜ ಮಾಡಿದ ಉಪಕಾರಗಳನ್ನು ನೋಡದೆ ಮನಾನತೆಯು ಮಾಡಿದ ಉಪಕಾರಗಳನ್ನು ನೋಡದೆ ಮನಾನತೆಯೊಳು ಕೂಡಿ ಮೆರೆಯುತ್ತಲಿರುವ ಕೂಡಿ ಮೆರೆಯಿತು ದುರ್ಲಭ ನನ್ನ ನಂಬರದಲ್ಲಿ ದುರ್ಲಭ ನನ್ನ ನಂಬರದಲ್ಲಿ ಶಿಕ್ಷಿತ ಹೋಗುವೆ ನಾವು ಜವದಳ ಗಜ ಈಗಲೇ ಸುಗ್ರೀವ ನಡೆಗೆ ಹೋಗುವೆ ನಾವು ಜವದಳ ಗಜ ಸುಡುವೆ ಕಿಷ್ಕಿಂದೇನು ಸುಡುವೆ ಕಿಷ್ಕಿಂದೇನು ಫಡ ಫಡ ಕಪಿ ಕುಲವನ್ನು ಕಡಿದು ಫಡ
ವಧೆಯಾಗಿ ವರ್ಷ ಕಾಲ ಕಳೆದರು ಇನ್ನೂ ಬರ್ತಿಲ್ಲ. ಆ ಸುಗ್ರೀವನನ್ನು ಈಗಲೇ ಸುಟ್ಟು ಧ್ವಂಸ ಮಾಡುವೆನು. ರಾಮಾನುಜನು ಪರಿಯೇ ತಕ್ಕೆ ಕೋಪಿಸುವೆ. ಕೋಪಿಸುವೆ ರಾಮಾನುಜನ್ ಪರಿಯೇತಕ್ಕೆ ಕೋಪಿಸುವೆ. ಭೀತರಾಜಮ್ಮೊಳು ಭೀತರಾಜಮ್ಮೊಳು ಖ್ಯಾತಿ ವಕ್ತರೆ ನೀವು ಏತಕ್ಕೆ ಕೋಪಿಸುವೆ. ರಾಮಾನುಜನ್ ಪರಿಯೇತಕ್ಕೆ ಕೋಪಿಸುವೆ. ಸರಿಸಗೆ ಬರುತ್ತೀರೆ ಮೂರು ತರ ಕಪಿಬಲ. 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 ಸದ್ಯದಲ್ಲಿ ಪರಮ ಪುರುಷ ನೊರೆದೆ ಅದನ್ನ ಶಿರದೆ ಧರಿಸಿ. ಸದ್ಯದಲ್ಲಿ ಪರಮ ಪುರುಷ ನೊರೆದೆ ಅದನ್ನ ಶಿರದೆ ಧರಿಸಿ. ನೆರೆಯುತ್ತ ಧರೆಯೊಳಗಿರುವೆವು ನಿರುತ್ತದೆ. ನೆರೆಯುತ್ತ ಧರೆಯೊಳಗಿರುವೆವು ನಿರುತ್ತದೆ. ವರದ ಶರತ ಸುತ ಏತಕ್ಕೆ ಕೋಪಿಸುವೆ. ರಾಮಾನುಜ ಈ ಪರಿಯೇತಕ್ಕೆ ಕೋಪಿಸುವೆ. ಲಕ್ಷ್ಮಣ ಸ್ವಾಮಿ, ಮಳೆಗಾಲವಾದ್ದರಿಂದ ಚದುರು ಹೋಗಿದ್ದ ಕಪಿ ಸೈನ್ಯವನ್ನು ಒಟ್ಟುಗೂಡಿಸಲು ಕಾಲವು ವಿಳಂಬವಾಯಿತು. ದಯಮಾಡಿ ಕೋಪ ಮಾಡಲಾಗದು ಸ್ವಾಮಿ. ಇಲ್ಲವೋ ಹಂಗದನೆ, ವಾಲಿಯ ವಧೆಯಾಗಿ ವರ್ಷಕಾಲ ಕಳೆದರು ನಿಮ್ಮ ಚಿಕ್ಕಪ್ಪನಾದ ಸುಗ್ರೀವನು ಇತ್ತ ಕಡೆ ಬಂದೇ ಇಲ್ಲ. ಇವಾಗಲಾದರೂ ರಾಮ ಸನ್ನಿಧಿಗೆ ಕರೆದುಕೊಂಡು ಬಾ. ಹಾಗೇ ಆಗಲಿ ಲಕ್ಷ್ಮಣ ಸ್ವಾಮಿ. ಸೊಗಸುಗಾತಿಯ ಹಗಲಿರಲಾರೆ ಹಗರಣವಾಯಿತು ಜೀವನ. ಸೀತಾ 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 ಸುಗಾತಿಯ ಹಗಲಿರಲಾರೆ ಹಗರಣವಾಯಿತು ಜೀವನ. ಹಗರಣವಾಯಿತು ಜೀವನ. ಎಲ್ಲಿ ಪೋದೆಯೇ ನೀಲವೇಣಿ. ಸೀತಾ ಎಲ್ಲಿ ಪೋದೆಯೇ ನೀಲವೇಣಿ. ಸುರಚಿರವಾಣಿ ಪಾ ಕಲ್ಯಾಣಿ.
ದಯತೋರು ಕಾಂತೆ ಸೀತಾ ದೀನನಾದೆ ದಯತೋರು ಕಾಂತೆ ಮನಸ್ಸಿನ ಮಾನಿತೆ ಶ್ರೀವನಿತೆ ಸೀತೆ ಸೀತಾ 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 ಪ್ರಾಣನಾಯಕಿ ಕರೆದನೆ ರಮಣಿ ಸೀತಾ ಪ್ರಾಣನಾಯಕಿ ಕರೆದನೆ ರಮಣಿ ಕಮಲಲೋಚನೆ ಬಾರೆ ತರುಣಿ ಕಮಲಲೋಚನೆ ಬಾರೆ ತರುಣಿ ಪಲ್ಲವಾದರೆ ಸೌಖ್ಯ ತಾರೆ ಪಲ್ಲವಾದರೆ ಸೌಖ್ಯ ತಾರೆ ಮುಖಬನು ತೋರೆ ದಿವ್ಯ ತಾರೆ ಮುಖಬನು ತೋರೆ ದಿವ್ಯ ತಾರೆ ದೀನನಾದೆ ದಯ ತೋರು ಕಾಂತೆ ದೀನನಾದೆ ದಯ ತೋರು ಕಾಂತೆ ಮನಸ್ಸಿಜ ಮಾನಿತೆ ಶ್ರೀವನಿತೆ ಸೀತೆ ಸೀತಾ ಎಲ್ಲಿರುವೆ ಜಾನಕಿ, ಹೇಗಿರುವೆ? ದುರುಳಾದ ದಶಕಂಠನು ನಿನ್ನನ್ನು ಅಪಹರಿಸಿಕೊಂಡು ಹೋಗುವಾಗ ಕೈಜಾರಿ ಕೆಳಕ್ಕೆ ಬಿದ್ದೆಯು. ಇಲ್ಲ, ಅಪಮಾನವನ್ನು ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡೆಯೋ? ಒಂದೂ ತಾಳನಲ್ಲ ಸೀತಾ, ಒಂದೂ ಕಾಣನಲ್ಲ. ಅಯ್ಯೋ, ಸುಗ್ರೀವನನ್ನು ಎಚ್ಚರಿಸಲು ಹೋದ ಲಕ್ಷ್ಮಣನು ಇನ್ನು ಬಾರಲೇ ಇಲ್ಲವಲ್ಲ? ಅಲ್ಲಿ ಯಾವ ಅನಾಹುತವನ್ನು ಮಾಡಿರೋ ಕಾಣನಲ್ಲ. ಅಣ್ಣ, ಅಂಗದ ಕುಮಾರನು ತಲೆ ಬರ್ತಿರೋನು. ಬನ್ನಿ ಸೈ ಮಹಾನುಭಾವ ಸನ್ನುತ ಸುಗುಣಾಕರ ಬನ್ನಿ ಸೈ ಮಹಾನುಭಾವ ಸನ್ನುತ ಸುಗುಣಾಕರ ಚಂಡ ಕೋಪದಿಂತು ನೀವು ಕೆಂಡ ಮಗಳು ತೈತಾರೆ. ಚಂಡ ಕೋಪದಿಂತು ನೀವು ಕೆಂಡ ಮಗಳು ತೈತಾರೆ. ಕಂಡು ಬೆದರ್ವರು ಅಮರರು ರಾಮ ರಾಮ ರಾಮ
ಬೆದರ್ವರು ಅಮರರು ಕಂಡು ಬೆದರ್ವರು ಅಮರರು ಬ್ರಹ್ಮಾಂಡ ಒಳೆಯುವುದೇ ಬೇಡೈ ಬ್ರಹ್ಮಾಂಡ ಒಳೆಯುವುದೇ ಬೇಡೈ ಮನ್ನಿಸೈ ಮಹಾನುಭಾವ ಸನ್ನುತ ಸುಗುಣಾಕರ ವಾನರೇಂದ್ರ ನಿಮ್ಮೊಳು ಉದಾಸೀನತೆಯನ್ನು ತೋರ್ಬರೆಯೇ ವನರೇಂದ್ರ ನಿಮ್ಮೊಳು ಉದಾಸೀನತೆಯನ್ನು ತೋರ್ಬರೆಯೇ ಮನ ಪ್ರಾಣ ಒಳಿಸಿ ಪೊರೆಯೋ ರಾಮ ರಾಮ ಮನ ಪ್ರಾಣ ಒಳಿಸಿ ಪೊರೆಯೋ ಮಾನ ಪ್ರಾಣ ಉಳಿಸಿ ಪೊರೆಯೋ ಮಾನ ಪ್ರಾಣ ಉಳಿಸಿ ಪೊರೆಯೋ ಮಾನ ಪ್ರಾಣ ಉಳಿಸಿ ಪೊರೆಯೋ ಮಾನ ಪ್ರಾಣ ಉಳಿಸಿ ಪೊರೆಯೋ ಮನ ಪ್ರಾಣ ಉಳಿಸಿ ಪೊರೆಯೋ ಮನ ಪ್ರಾಣ ಉಳಿಸಿ ಪೊರೆಯೋ ಮನ ಪ್ರಾಣ ಉಳಿಸಿ ಪೊರೆಯೋ ಮಾನವೇಂದ್ರ ತನುಭವ ಶ್ರೀ ತನುಭವ ಶ್ರೀ ಮನ್ನಿಸೈ ಮಹಾನುಭಾವ ಸನ್ನುತ ಸುಗುಣಾಕರ ರಾಮ ರಾಮ ಪ್ರಭು ರಾಮಚಂದ್ರ ಪ್ರಣಾಮ್ಯಹಂ. ಅಂಗದ ಕುಮಾರ, ನಿನಗೆ ಮಂಗಳವಾಗಲಿ. ನಿನ್ನ ಚಿಕ್ಕಪ್ಪನಾದ ಸುಗ್ರೀವರಾಜನಲ್ಲಿ ಪ್ರಭು, ನನ್ನ ಚಿಕ್ಕಪ್ಪನು ಇತ್ತ ಕಡೆಯೇ ಬರುತ್ತಿರು. ರಾಮಚಂದ್ರ ಪ್ರಭು, ತಡವಾಗಿದ್ದಕ್ಕೆ ಕ್ಷಮೆ ಇರಲಿ. ನಿನಗೆ ಮಂಗಳವಾಗಲಿ. ಅದಿರಲಿ, ನಿನ್ನ ಸಚಿವ ಶ್ರೇಷ್ಠನಾದ ಮಾರುತಿಯಲ್ಲಿ ಮಾರುತಿಯು ಪ್ರಭು, ಮಾರುತಿಯು ಇತ್ತಲೇ ಬರುತ್ತಿರುವನು. ಮಾರುತಿ ಮನೋಜಾವತಾರ ವಿನುತ ವಿರಾಮ 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 ಅನಘರಾಘವ ಅವನೀದವ ಅವನಘವ ಅವನೀದವ ಅಭಿವಾದಯಾಮೆ ಪ್ರಭೋತಮ ಶುಭಾದಿ ಸುಖಾದಿ ಶುಭಾದಿ ಸುಖಾದಿ ಅಭಿವಾದಯಾಮೆ ರಘೋತ್ತಮ
ಮುನಿಯಾದ ಪಾಲ ಘನ ಯೋಗಶೀಲ ಮುನಿಯಾದ ಪಾಲ ಘನ ಯೋಗಶೀಲ ಮುನಿಯಾದ ಪಾಲ ಘನ ಯೋಗಶೀಲ ಮುನಿಯಾದ ಪಾಲ ಘನ ಯೋಗಶೀಲ ಮುನಿಯಾದ ಪಾಲ ರಾಮ ರಾಘವ ಮುನಿಯಾದ ಪಾಲಘನ ಯೋಗ ಶೀಲ 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 ಪ್ರಣುತ ತಿಹಾರ ಜನಿತಾದರ ಜನಿತಾದರ ಇನ ವಂಶ ದೀಪ ರಾಮ ರಾಘವ ಮುನಿಯಾದ ಪಾಲಘನ ಯೋಗ ಶೀಲ ಮುನಿಯಾದ ಪಾಲಘನ ಯೋಗ ಶೀಲ ಪ್ರಣುತಾರ್ತಿಹಾರ ಜನಿತಾದರ ಇನವಂ ದೀಪ ರಾಮ ರಘೋತ್ತಮ ಶುಭಾದಿ ಸುಖಾದಿಂ ಶುಭಾದಿ ಸುಖಾದಿ ಪರಿಪಾಹಿ ರಾಮ ರಘೋತ್ತಮ ರಾಮ ರಾಘವ ಪ್ರಭು ನಮಸ್ಕರಿಸುವೆ. ನಿನಗೆ ಮಂಗಳವಾಗಲಿ. ಸುಗ್ರೀವ ರಾಜ, ಇನ್ನು ತಡವೇಕೆ? ಸೀತಾನ್ವೇಷಣ ಕಾರ್ಯಕ್ಕೆ ನಿನ್ನ ಕಪಿವೀರರಿಗೆ ಆಜ್ಞಾಪಿಸು. ಆಗ್ಲಿ ಮಾರುತಿ, ನಾನು ಕೆಲವೊಂದು ರಹಸ್ಯವಾದ ಮಾರ್ಗವನ್ನು ಹೇಳಿ ಅದರ ಸಮೇತವಾಗಿ ನೀನು ಹೋಗಬೇಕು ಬಲ್ಲೆಯ. ಆಗಬೇಕು. ಅದರಿಂದ ಮುಂದಕ್ಕೆ ಮಾತು ಹೋಗಬೇಡ, ಕತ್ತಲು. ಏತಕ್ಕೆ ಒಡೆಯ? ಅಲ್ಲಿ ಸೂರ್ಯನ ಬೆಳಕು ಬೀಳುವುದಿಲ್ಲ. ಆದ್ದರಿಂದ ಲಂಕಾನಗರವನ್ನು ಪ್ರವೇಶ ಮಾಡು. ನೀನು ಈ ಸೀತಾನ್ವೇಷಣ ಕಾರ್ಯವನ್ನು 1 ಮಾಸದ ಅವಧಿಯಲ್ಲಿ ಮುಗಿಸಿಕೊಂಡು ಬರಬೇಕು. ಇಲ್ಲವಾದರೆ ಕಪಿವೀರರಿಗೆ ಸಿಗುವ ಶಿಕ್ಷೆ ಏನೆಂದು ತಿಳಿದಿದೆ ತಾನೆ? ಮಹದಾಜ್ಞೆ ಮಹದಾಜ್ಞೆ. ಹಾಗಾದರೆ ಸೀತಾನ್ವೇಷ ಕಾರ್ಯದಲ್ಲಿ ನಿರತನಾಗಿ ನಡೆಯಿರಿ. ಆಗಬಹುದು. ಮಾರುತಿ, ಈ ಮಹತ್ತರ ಕಾರ್ಯವು ನಿನ್ನಿಂದ ಸಾಧ್ಯವೇ? ದೇವದೇವ, ಏನು ಹೇಳಿದೆ ಸ್ವಾಮಿ? ಶ್ರೀರಾಮನ ನಿನ್ನಯ ಕರುಣಾರಸ ವಿಲಸತ್ಕಟಾಕ್ಷ ಹೊಂದಿರೆ, ಶ್ರೀರಾಮನ ನಿನ್ನಯ ಜಗದ ವಿರಾಮನ ನಿನ್ನಯ ಕರುಣಾರಸ ವಿಲಸತ್ಕಟಾಕ್ಷ ಹೊಂದಿರೆ, ಕ್ಷಣದೋ
ರಾವಣನಂ ಸದೆ ಬಡಿದು ಕ್ಷಣದ ರಾವಣನಂ ಸದೆ ಬಡಿದು ಕ್ಷಣದ ಆ ರಾವಣನಂ ಸದೆ ಬಡಿದು ಜನಕ ಜಯ ಕಂಡು ಬರುವೆನೊಲವಿಂ ರಾಮ ರಾಘವ. ಪ್ರಭು, ಸದಾ ತಮ್ಮ ಆಜ್ಞೆಯನ್ನೇ ಎದುರು ನೋಡುತ್ತಿರುವ ಈ ದಾಸಾನುದಾಸನಲ್ಲಿ ಈ ಕಾರ್ಯವು ನಿನ್ನಿಂದ ಸಾಧ್ಯವೇ ಎನ್ನಲೇಕೆ ಪ್ರಭು? ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ತಮಗೆ ಸಾಧಿಸಲು ಅಸಾಧ್ಯವಾದ ಕಾರ್ಯ ಯಾವುದಿದೆ ಪ್ರಭು? ಆದರೂ ಈ ಮಹತ್ ಕಾರ್ಯವನ್ನು ನನಗೊಪ್ಪಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ ದೇವ. ಪ್ರಭು, ನಿನ್ನ ಕೃಪಾಶೀರ್ವಾದದಿಂದ ಸೀತಾಮಾತೆಯವರ ಕುಶಲವಾರ್ತೆಯನ್ನು ತರುವುದಲ್ಲದೆ ದುರುಳನಾದ ಆ ರಾವಣನ ಬಲಾಬಲಗಳನ್ನು ಸಹ ತಿಳಿದು ಬರುವೆನು ಅವಧಿ ಮುಗಿಯುವುದರೊಳಗಾಗಿ. ಬಹಳ ಸಂತೋಷ ಮಾರುತಿ. ಸೀತೆಯನ್ನು ಕಂಡಾಗ ಕೆಲವು ಗುರುತುಗಳನ್ನೇನು, ಹೀಗೆ ಬಾ. ಇದು ಸಾಲದೆಂಬಂತೆ ಕಾಕಾಸುರನ ವೃತ್ತಾಂತವನ್ನು ಅತಿ ಗೌಪ್ಯವಾಗಿ ತಿಳಿಸಬೇಕು. ಅದು ಅಲ್ಲದೆ ಜಾನಕಿಗರುಗುವ ಪರಿದ ಬೇಳೆ ಮಾರುತಿ ನೀ ಕೇಳು ಬಾರೈ. ಜಾನಕಿಗರುಗುವ ಪರಿದ ಬೇಳೆ ಮಾರುತಿ ನೀ ಕೇಳು ಬಾರೈ. ಶಿವದನ್ವ ಮುರಿದು ನಲಿದು ಶಿವದನ್ವ ಮುರಿದು ನಲಿದು ಸೀತೆಯ ಕರಪಲ್ಲವಗಳ ಪಿಡಿದು ಸೀತೆಯ ಕರಪಲ್ಲವಗಳ ಪಿಡಿದು ಕರತಂದು ದಾತಿರಿಸೈ ಸಂತೈ ಸೈ. ಜಾನಕಿಗರುಗುವ ಪರಿದ ಬೇಳ್ವೆ ಮಾರುತಿ ನೀ ಕೇಳು ಬಾರೈ. ನಂಬಿಕೆ ಬಾರದೊಡೆ ಆಕೆಗೆ ನಂಬಿಕೆ ಬಾರದೊಡೆ ಸೀತೆಗೆ ನಂಬಿಕೆ ಬಾರದೊಡೆ ಆಕೆಗೆ ನಂಬಿಕೆ ಬಾರದೊಡೆ ಆಕೆಗೆ ನಂಬಿಕೆ ಬಾರದೊಡೆ ಮಾರುತಿ ಮಾರುತಿ ಮಾರುತಿ. ನಂಬಿಕೆ ಬಾರದೊಡೆ ಆಕೆಗೆ ನಂಬಿಕೆ ಬಾರದೊಡೆ ಸೀತೆಗೆ ಅಂಗುಳಿಕೆಯನಿದ ಆಕೆಗೆ ಕೊಡಲು ಅಂಗುಳಿಕೆಯನಿದ ಆಕೆಗೆ ಕೊಡಲು ಪಂಕಜಮುಖಿ ಇದನು ತಿಳಿವಳು. ಜಾನಕಿಗರುಗುವ ಪರಿಗಿದ ಬೇಳ್ವೆ ಮಾರುತಿ ನೀಗೆ ಮಾರುತಿ ಮಾರುತಿ ಮಾರುತಿ.
ಹೊತ್ತಿಗೆ ಸಮರ್ಪಿಸಿ ಆಕೆಯಿಂದ ವಿಜ್ಞಾನ ವಸ್ತುವನ್ನು ತರಬೇಕು. ಅವಧಿ ಮುಗಿಯುವುದರೊಳಗೆ ತಿಳಿಯಿತೆ. ಅನುಗ್ರಹಿತನಾದನು ಪ್ರಭು. ದೇವಾ ಲಕ್ಷ್ಮಣ ಸ್ವಾಮಿ, ರಾಮಾನುಗ್ರಹದಿಂದ ಮಾತೆಯವರ ದರ್ಶನವಾದರೆ ತಮ್ಮ ವಿಚಾರವಾಗಿ ಏನೆಂದು ತಿಳಿಸಲಿ? ಆಂಜನೇಯ, ಮಾತೆಯವರು ಕಂಡ ತಕ್ಷಣ ಈ ಲಕ್ಷ್ಮಣನ ಅನಂತ ಕೋಟಿ ನಮಸ್ಕಾರಗಳನ್ನು ತಿಳಿಸಿ. ಆಗಬಹುದು ಪ್ರಭು. ಕಪಿವೀರರೇ, ಎಲ್ಲರೂ ಕೇಳಿರಿ. ಇಂದಿನಿಂದ ಮೊದಲುಗೊಂಡು ಸೀತಾಮಾತೆಯ ದರ್ಶನವಾಗುವ ತನಕ ನಾನು ಆಹಾರಾದಿಗಳನ್ನು ಭುಂಜಿಸುವುದಿಲ್ಲ. ಇದಕ್ಕೆ ಶ್ರೀರಾಮಚಂದ್ರನ ಪಾದವೇ ಸಾಕ್ಷಿ. ನಡೆಯಿರಿ, ಎಲ್ಲರೂ ರಾಮಕಾರ್ಯದಲ್ಲಿ ನಿರತರಾಗುವ. ರಾಮ ಪರಂಧಾಮ, ಜಯ ರಾಮ ಪರಂಧಾಮ. ರಾಮ ಪರಂಧಾಮ, ಜಯ ರಾಮ ಪರಂಧಾಮ. ಜಯ ರಾಮ ರಾಮ ದಶಕಂಠವಿ ಜಗದೀಕ ಸಾರ್ವಭೌಮ. ರಾಮ ಪರಂಧಾಮ, ಜಯ ರಾಮ ಪರಂಧಾಮ. ಜಯ ಜಯ ರಾಮ ಜಯ ರಘುರಾಮ, ಜಯ ಜಯ ರಾಮ ಜಯ ರಘುರಾಮ, ಜಯ ಜಯ ರಾಮ ಜಯ ರಘುರಾಮ. ತಾತ, ಈ ಮಹಾಸಮುದ್ರವನ್ನು ನೋಡಿದಿರಾ? ನೋಡಿದೆವು ಬಹಳ ಚೆನ್ನಾಗಿರುವುದು. ಗಗನವತಾಗೆ ನೀರ್ವನಿಗಳುಕ್ಕುವ ತುಂಗ ತರಂಗ ಸಂಗಮಿಂದ ಗಣಿತ ಪೀನ ಮೀನ ಮಕರ ಪ್ರಕರ. ಗಗನವತಾಗೆ 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 ನೀರ್ವನಿಗಳುಕ್ಕುವ ತುಂಗ ತರಂಗ ಸಂಗಮಿಂದ ಗಣಿತ ಪೀನ ಮೀನ ಮಕರ ಪ್ರಕರ. ನವರತ್ನ ವಿದ್ರುಮಾಳಿಗ ರೂಪೇಣ ಪಂಕ್ತಿಗಳು, ನವರತ್ನ ವಿದ್ರುಮಾಳಿಗ ರೂಪೇಣ ಪಂಕ್ತಿಗಳು. ಜಲಾಂಡ ಜಜಾಲ ಮುಪ್ಪದೆ ಸೊಗೈಪುದೀಗ ಅಚ್ಚರಿಯ ಬೀರಿ ಮಹಾರ್ಣವ ಮದ್ಭುತಾರ್ಣವ ವಾರಣ. ಮಹಾರ್ಣವ ಮದ್ಭುತಾರ್ಣವ. ತಾತ, ಆಂಜನೇಯ, ಈ ಮಹಾಸಮುದ್ರವನ್ನು ನೋಡಿದಿರಾ? ನೋಡಿದೆವು. ಎಷ್ಟೊಂದು ಭಯಾನಕವಾಗಿರುವುದು. ಬಹಳ ಭಯಂಕರವಾಗಿ. ಇದನ್ನು ಲಂಘಿಸಿ ಸೀತಾಮಾತೆಯವರ ಕುಶಲ ವಾರ್ತೆಯನ್ನು ತರುವಂತಹ ವೀರರು ಯಾರಿರುವರು? ವಿಚಾರಿಸುವ ಅಂಗದ ಕುಮಾರ. ಹಾಗೆಯೇ ಆಗಲಿ ಮಾರುತಿ. ತಾತ, ಅಂಗದ ಕುಮಾರ, ನಳ, ನೀಲ, ಗವಯ, ಗಂಧಮಾಧವ, ಗವಾಕ್ಷ ಇವರೆಲ್ಲರೂ ತಮ್ಮಿಂದ ಸಾಧ್ಯವಿಲ್ಲವೆಂದು ಹೇಳಿದರು. ಇತರ ಕಪಿವೀರರು ಸಹ ಸಾಧ್ಯವಿಲ್ಲವೆಂದು ಹೇಳಿದರು. ತಾತ, ಅಂಗದ ಕುಮಾರ, ಹಾಗಾದ್ರೆ ತಾವು ಎಷ್ಟು ಯೋಜನೆಯನ್ನು ಹಾರಬಲ್ಲಿರಿ ತಾತ? ಅಂಗದ ಕುಮಾರ, ತಾತ, ನನ್ನ ಪರಾಕ್ರಮವನ್ನು ಪರೀಕ್ಷಿಸ್ತಿರುವೆಯಾ? ನಾನು ಯುವಕನಾಗಿದ್ದಾಗ ಎಷ್ಟು ದೂರ ಬೇಕಾದರೂ ಹಾರುತ್ತಿದ್ದರು. ಕ್ಷಣ ಮಾತ್ರದಲ್ಲೇ ಸೀತಾಮಾತೆಯ ಕುಶಲ ವಾರ್ತೆಯನ್ನು ತಂದೊಪ್ಪಿಸುತ್ತಿದ್ದರು. ಆ ಧ್ರುವನಾದ ರಾವಣನೆಲ್ಲ ಕಂಡಿಡಿದು ಏನು ಮಾಡುವುದು? ನಾನು ಮುದುಕ, ವಯಸ್ಸಾಯ್ತಯ್ಯ. ಅಂಗದ ಕುಮಾರ, 90 ಯೋಜನೆ ಆರಬಲೆ, ಮುಂದಕ್ಕೆ ಹೋಗಲು ಸಾಧ್ಯವಿಲ್ಲ. ಏನು ಮಾಡುವುದು? ಅಂಗದ ಕುಮಾರ, ನನ್ನನ್ನು ಕೇಳುತ್ತಿರುವೆಯಲ್ಲ, ನೀನು ಎಷ್ಟು ದೂರ ಆರಬಲ್ಲೆ ಅದನ್ನು ತಿಳಿಸುವ ನಾವು. ನಾನು ಈ ಶತಯೋಜನ ವಿಸ್ತೀರ್ಣವುಳ್ಳ ಶರದಿಯನ್ನ ಹಾರಬಲ್ಲೆ, ಆದರೆ ಹಿಂತಿರುಗಿ ಮಾತ್ರ ಬರಲಾರೆ ತಾತ. ಅಂಗದ ಕುಮಾರ, ನನ್ನನ್ನು ಅಪಹಾಸ್ಯ ಮಾಡಬೇಡ, ನಾನಿನ್ನು ಪುಟ್ಟ ಬಾಲಕ. ಅಂಗದ ಕುಮಾರ, ಈ ಕಾರ್ಯವು ನಮ್ಮಿಂದ ಸಾಧ್ಯವಿಲ್ಲ. ಪರಾಕ್ರಮಿಯಾದ ಆಂಜನೇಯನಿಂದಲೇ ಈ ಕಾರ್ಯ ಸಾಧ್ಯವು. ಆಂಜನೇಯನು ಪ್ರಾರ್ಥಿಸೋಣ, ಬಾ. ಹಾಗೆ ಆಗಲಿ.
ಮಾರುತಿ ಆಂಜನೇಯ ಆಂಜನೇಯ, ಮಾರುತಿ! ನೀನು ಬಹಳ ಪರಾಕ್ರಮಿ. ಬಾಲ್ಯದಲ್ಲೇ ತಟ್ಟನೆ ಆಕಾಶಕ್ಕೆ ಹಾರಿ ಸೂರ್ಯನೇ ನುಂಗಲು ಹೋದ ಪರಾಕ್ರಮಿ. ಶ್ರೀರಾಮಚಂದ್ರನ ಆಶೀರ್ವಾದವು ನಿನ್ನ ಮೇಲೆ ಸಂಪೂರ್ಣವಾಗಿದೆ. ಈ ವಿಸ್ತಳವಾದ ಸಮುದ್ರವನ್ನು ದಾಟಿ ಆ ಧ್ರುವನಾದ ರಾವಣನನ್ನು ಕಂಡುಹಿಡಿದು ಸೀತಾಮಾತೆಯ ಕುಶಲ ವಾರ್ತೆಯನ್ನು ತರುವಂತನಾಗು. ನಿನಗೆ ಮಂಗಳವಾಗಲಿ. ಜೈ ರಘುವೀರ ಸಮರ್ಥ. ಕಪಿವೀರರೇ, ಆಂಜನೇಯ, ರಾಮ ಕಾರ್ಯಕ್ಕಾಗಿ ನೀವು ನನ್ನನ್ನು ಇಷ್ಟೊಂದು ಬೇಡಿಕೊಳ್ಳಬೇಕೆ? ಹೆದರಬೇಡಿರಿ. ಶತಯೋಜನ ವಿಸ್ತೀರ್ಣವಾದ ಈ ಮಹಾಸಮುದ್ರವನ್ನು ಲಕ್ಷ್ಯವಿಲ್ಲದೆ ಲಂಘಿಸಿ ಸೀತಾಮಾತೆಯವರ ಕುಶಲವಾರ್ತೆಯನ್ನು ತರುವೆ. ಅದುವರೆಗೂ ನೀವು ಇಲ್ಲಿಯೇ ರಾಮಧ್ಯಾನ ಮಾಡುತ್ತಾರೆ. ಆಗಬಹುದು 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 ಆಂಜನೇಯ. ಲಂಘಿಪೆನಿ ವಾರ್ಧಿಯ ಲಂಘಿಪೆನಿ ವಾರ್ಧಿಯ ಭರದಿಂದ ನಿರೆ ಹಂತ ಮಾತು ಲಂಘಿಪೆನಿ ವಾರ್ಧಿಯ ಲಂಘಿಸಿ ನೀರದ ಸಂಗದವರೆಗೂ ತುಂಗ ಬರದೆ ನಾನಿಂಗದೆ ನಿಮಿಷದಿ ಲಂಘಿಸಿ ನೀರದ ಸಂಗದವರೆಗೂ ತುಂಗ ಬಲದೆ ನಾನಿಂಗದೆ ಲಂಘಿಪೇನಿ ವಾರ್ಧಿಯ ಭರದಿಂದ ನಿರ ಹರುಷವಾಂತು ನುರ ಲಂಘಿಪೇನಿ ವಾರ್ಧಿಯ ಪಾವನಾಥ ನಾದ ರಾಮನ ಪಾವನಾತ್ಮನಾದ ರಾಮನ ಪಾವನಾತ್ಮನಾದ ರಾಮನ ಪಾವನಾತ್ಮನಾದ ರಾಮನ ಭಾವಾಂತರದಲ್ಲಿರಿಸಿತಲಿ ಶ್ರೀವರ ಪದರ ಜೀವರ ಸುಸ್ಥಿರ ಭಾವದ ನೆನೆಯುತ್ತಲಾವಗಮೀಕ್ಷ ಸಂಹಿಪೆನಿ ವಾರ್ಧಿಯ ಭರದಿಂದ ನಿರೆ ಹರುಷವಾಂತು ನುರ ಲಂಘಿಪೆನಿ ವಾರ್ಧಿಯ ವಾರ್ಧಿಯ ವಾರ್ಧಿಯ. ಜಯ ಜಯ ರಘುವೀರ ಸಮರ್ಥ. ಸುರಕುಲವ ಹಿಂಸಿಸಿ ಸುರಕುಲವ ಹಿಂಸಿಸಿ ನಿಷ್ಕರುಣಿತ ನೆನೆಸಿ ಜಗವ ಬೋಧಿಸುತ್ತಿರ್ಪ ದುರುಳ ದಶಾನನ ಪುರಮಿದ ನಿರುಕಿಸಿದೆ. ಸುರಕುಲವ ಹಿಂಸಿಸಿ ನಿಷ್ಕರುಣಿತ ನೆನೆಸಿ ಜಗವ ಬೋಧಿಸುತ್ತಿರ್ಪ ದುರುಳ ದಶಾನನ ಪುರಮಿದ ನಿರುಕಿಸಿದೆ. ಶ್ರೀ ರಾಮಚಂದ್ರನ ದಯದಿ ರಾಮಚಂದ್ರನ ದಯದಿ ಚಂಡ ದಾನವ ಮಂಡಲೇಂದ್ರನ 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 ಪ್ರಚಂಡ ದಾನವ ಮಂಡಲೇಂದ್ರ ಚಂಡ ದಾನವ ಮಂಡಲೇಂದ್ರನ ಚಂಡ ದಾನವ ಮಂಡಲೇಂದ್ರನ ಚಂಡ ದಾನವ ಮಂಡಲೇಂದ್ರನ
ದಾನವ ಮಂಡಲೇಂದ್ರನ ಕಂಡು ಹಿಡಿಯುತ್ತ ಹಿಡಿದುವೆನು ಫಲ ಕಂಡು ಹಿಡಿಯುತ್ತ ಹಿಡಿದುವೆನು ಫಲ ಕಂಡನೋ ಲಂಕಾ ನಗರವ ಮಣಿಮಂಡಲವನಿತ ಕಂಡನ ಲಂಕಾ ನಗರವ ಗಗನ ತಲಕಿಂದೋಗೆವ ಕಲ್ಲೋಲಗಳ ಮೇಲೆ ನಾಗೆಯುತ್ತೆ ಗಗನ ತಲಕಿಂದೋಗೆವ ಕಲ್ಲೋಲಗಳ ಮೇಲೆ ನಾಗೆಯುತ್ತೆ ಗಗನ ತಲಕಿಂದೋಗೆವ ಕಲ್ಲೋಲಗಳ ಮೇಲೆ ನಾಗೆಯುತ್ತೆ ಗಗನ ತಲಕಿಂದೋಗೆವ ಕಲ್ಲೋಲಗಳ ಮೇಲೆ ನಗೆಯುತ್ತೆ ದಲ ತ್ರಿಕೂಟ ತ್ರಿಕೂಟ ಚಲದ ಮೇಲೆ ತ್ರಿಕೂಟ ಚಲದ ಮೇಲೆ ತ್ರಿಕೂಟ ಚಲದ ಮೇಲೆ ತ್ರಿಕೂಟ ಚಲದ ಮೇಲೆ ಈ ತ್ರಿಕೂಟ ಜಲದ 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 ಮೇಲೆ ಈ ತ್ರಿಕೂಟ ಪ್ರಜ್ವಲಿಪ ದೈತ್ಯನ ಒಳಲ ಈ ಪರಿ ಪ್ರಜ್ವಲಿಪ ದೈತ್ಯನ ಪೊಳಲ ಈ ಪರಿ ಕಂಡೆನೋ ಲಂಕಾ ನಗರವ ಮಣಿಮಂಡಲವನಿದ ಕಂಡೆನ ಲಂಕಾ ನಗರವ ಕಂಡೆ ಗಗನ ತಲಕಿಂದೋಗೆವ ಕಲ್ಲೋಲಗಳ ಮೇಲೆ ನಾಮೆಗೆಯುತ್ತೆ 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 ಗಂಗೊಳಗ
ಕಗತಿಯೊಳಗ ಶುಕನ ತೆರದಿ ಕಗತಿಯೊಳಗ ಶುಕನ ತೆರದಿ ಕಗತಿಯೊಳಗ ಶುಕನ ತೆರದಿ ಕಗತಿಯೊಳಗ ಶುಕನ ತೆರ ಇಂದಿಲ್ಲಿಗೆ ಬರುತ್ತಿರೆ ನಗರವ ನಾನುರೇ ಇಲ್ಲಿಗೆ ಬರುತ್ತಿರೆ ನಗರವ ನಾನುರೇ ಕಂಡನೋ ಲಂಕಾ ನಗರವ ಮಣಿಮಂಡಲವನಿ ಕಂಡನ ಲಂಕಾ ನಗರವ ಕಂಡೇ ಆಹಾ ರಾಮಚಂದ್ರ, ನಿನ್ನ ಮಹಿಮೆಯು ಅದ್ಭುತವಾದದ್ದು. ಸಮುದ್ರಾಲಂಘನ ಕಾಲದಲ್ಲಿ ನನಗೆ ಸಹಾಯ ಮಾಡಲು ಬಂದ ಮೈನಾಕ ಪರ್ವತವನ್ನು ತಿರಸ್ಕರಿಸಿದ್ದು, ನನ್ನನ್ನು ತಡೆಯಲು ಬಂದ ನಾಗಮಾತೆ ಸುರಸೆಯ ದರ್ಪವನ್ನಡಗಿಸಿದ್ದು, ನನ್ನ ನೆರಳನ್ನು ಅನುಸರಿಸಿ ನನ್ನನ್ನೇ ನುಂಗಲು ಬಂದ ಸಿಮ್ಮಿಕೆ ಎಂಬ ರೊಕ್ಕಸಿಯ ಉದರವನ್ನು ಸೂಕ್ಷ್ಮ ರೂಪದಿಂದ ಒಳಹೊಕ್ಕು ಅಲ್ಲಿ ಬೃಹದಾಕಾರವಾಗಿ ಬೆಳೆದು ಆಕೆ ಉದರವನ್ನು ಸೀಳಿಕೊಂಡು ಹೊರಕ್ಕೆ ಬಂದದ್ದು, ಇದೆಲ್ಲವೂ ಭಕ್ತ ಪರಾಧೀನನಾದ ನಿನ್ನ ಮಹಿಮೆಯಿಂದಲ್ಲವೇ? ನಿನ್ನ ಕೃಪಾಶೀರ್ವಾದವು ಸದಾ ನನ್ನ ಮೇಲಿರುವಲ್ಲಿ ನನಗೆ ಭಯವೆಲ್ಲಿರುವುದು. ನಾನು ಈಗ ಮಧ್ಯರಾತ್ರಿಯ ಸಮಯ, ನಾನೀಗಲೇ ಸೂಕ್ಷ್ಮ ರೂಪದಿಂದ ಈ ನಗರವನ್ನು ಪ್ರವೇಶಿಸುವೆ. ನಾನು ಲಂಕಣಿ ರಾವಣೇಶ್ವರನ ಆಜ್ಞೆಯಂತೆ ಈ ಕೋಟೆಯ ಬಾಗಿಲನ್ನು ಕಾಯುತ್ತಿರುವೆನು. ನನ್ನನ್ನು ದಾಟಿ ಹೋಗಲು ಯಾರಿಂದಲೂ ಸಾಧ್ಯವಿಲ್ಲ. ನಾನು ಸ್ವಲ್ಪ ಹೊತ್ತು ನಿದ್ರಿಸುವೆನು. ರನ್ನದ ಪವಳದ ತೆನೆಗೊನೆ ಬೀರಿದ ದಿನಕರ ನಾಟ್ಯಂ ತಡೆಬಡೆ ಇಲ್ಲದೆ, ರನ್ನದ ಪವಳದ ತೆನೆಗೊನೆ ಮೀರಿದ ದಿನಕರ ನಾಟ್ಯಂ ತಡೆಬಡೆ ಇಲ್ಲ. ಅನ್ನದ ಕೋಟೆಯ ಹೊನ್ನಿನ ಹೊಳಪು, ಚಂದಿನ ಕೋಟೆಯ ಹೊನ್ನಿನ ಹೊಳಪು, ಚಂದಿನ ಕೋಟೆಯ ಹೊನ್ನಿನ ಹೊಳಪು, ಚನ್ನಿನ ಕೋಟೆಯ ಹೊನ್ನಿನ ಹೊಳಪು ಎನಿತು ಧಮನಿವಿಗೆ ಶೋಭಿಪುದೆನಗೆ, ಎನಿತು ಘನದಿವಿಗೆ ಶೋಭಿಪುದೆನಗೆ. ನಾಗಲೋಕ ಸುರಪುರಿಗೆ ಸಮನಿಪುದು, ನಾಗಲೋಕ ಸುರಪುರಿಗೆ ಸಮನಿಪುದು. ಸೊಗಸೆ ನಗರವಿದು ಶೋಭಿಪುದು, ಸೊಗಸೆ ಸೊಗಸೆ ಹೀಗೆ ಸೊಗಸೆ. ಆಹಾ, ಏನೀತನ ವೈಭವ! ಈ ನಗರವು ಎಷ್ಟೊಂದು ಶೋಭಾಯಮಾನವಾಗಿರುವುದು. ಭೇದಿಸಲು ಸಾಧ್ಯವಾದ ಕೋಟೆಗಳು, ಸ್ವರ್ಣಮಯವಾದ ಗೋಪುರಗಳು, ರತ್ನ ಖಚಿತವಾದ ಸಾಲುಗಂಬಗಳು. ಆಹಾ, ಇಂದ್ರನ ಅಮರಾವತಿಯನ್ನೇ ನಾಶಿಸುವಂತೆ ತೋರುತ್ತಿರುವುದಲ್ಲ. ಇರಲಿ, ನಾನೀಗ ಹೊರಪ್ರವೇಶ ಮಾಡಿ. ಇದೇನಿದು? ಪುರಪ್ರವೇಶ ಮಾಡೋಣವೆಂದರೆ ಯಾವುದೋ ರಕ್ಕಸಿಯು ಬಾಗಿಲಿಗೆ ಅಡ್ಡಲಾಗಿ ಮಲಗಿರುವಳಲ್ಲ. ಈಕೆಯನ್ನು ಎಚ್ಚರಿಸದೆ ಪುರಪ್ರವೇಶ ಮಾಡುವುದು ಉಚಿತವಲ್ಲ. ಆದ್ದರಿಂದ ಈಕೆಯನ್ನು ಎಚ್ಚರಿಸಿ ಇಲ್ಲಿನ ವಿದ್ಯಮಾನಗಳನ್ನು ತಿಳಿದು ನಂತರ ಪುರಪ್ರವೇಶ ಮಾಡಿ.
ಯಾರು ನನ್ನನ್ನು ಎಚ್ಚರಿಸಿದವರು? ಯಾರು? ನಾನು. ಎಲೆ, ಯಾರು ನೀನು? ಇಲ್ಲಿಗೆ ಬರಲು ಕಾರಣವೇನು? ನಾನು ಶ್ರೀರಾಮದೂತನು. ಈ ಸುಂದರವಾದ ನಗರವನ್ನೊಂದು ಸಾರಿ ನೋಡಿಕೊಂಡು ಹೋಗಲೆಂದು ಬಂದಿರುವೆ. ಯಾರಿಗೂ ಪುರಪ್ರವೇಶವಿಲ್ಲ, ಅದು ಹೇಗೆ ಹೋಗುವೆ ನೀನು? ಯಾರಿಗೂ ಪುರಪ್ರವೇಶವಿಲ್ಲದಿರಬಹುದು. ಹೌದು, ರಾಮದೂತನಾದ ನನಗೆ ಎಲ್ಲವೂ ಸಾಧ್ಯವೆಂದು ತಿಳಿ. ನನ್ನನ್ನು ಯುದ್ಧ ಮಾಡಿ ಪುನಃ ನೀನು ಕೋಟೆಯ ಬಾಗಿಲನ್ನು ಪ್ರವೇಶಿಸಬಹುದು. ಅದಿರಲಿ, ಇಷ್ಟೊಂದು ಅದ್ಭುತ ರೂಪವಂತಳಾದ ತಮ್ಮ ನಾಮಧೇಯವೇನು? ನನ್ನ ಹೆಸರು ಲಂಕಣಿ. ಲಂಕಿಣಿ? ಹೌದು. ಕಿಂಕಿಣಿ? ಹೌದು. ಕಿಣಿಕಿಣಿ? ಹೌದು. ಕುಣಿ ಕುಣಿ? ಮಿಣಿ ಮಿಣಿ? ಆಹಾ, ಹೆಸರು ಬಹಳ ಮುದ್ದಾಗಿದೆ. ಹೌದು. ನೋಡಮ್ಮ, ನಾನು ಸಾವಧಾನದಿಂದಲೇ ಕೇಳುತ್ತಿದ್ದೇನೆ. ಪುರಪ್ರವೇಶ ಮಾಡಲು ಅನುಮತಿ ಕೊಟ್ಟು ನಿನ್ನ ಪ್ರಾಣ ಉಳಿಸಿ. ನೀನು ಪುರಪ್ರವೇಶ ಮಾಡುವುದೇ ಆದರೆ ನನ್ನ ಮೇಲೆ ಯುದ್ಧವನ್ನು ಮಾಡಿ ಪುರಪ್ರವೇಶ ಮಾಡು. ಓಹೋ, ಮೃತ್ಯುವೇ ಇವಳ ಸಮೀಪದಲ್ಲಿ ಸುಳಿದಾಡುತ್ತಿರುವಾಗ ನಾನು ತಾನೇ ಏನು ಮಾಡಲು ಸಾಧ್ಯ? ಎಲ ಈ ಲಂಕಿಣಿ, ನೀನಾದರೋ ಹೆಂಗಸು, ನಾನು ಗಂಡಸು. ಆದ್ದರಿಂದ ನಾವುಗಳು ಯುದ್ಧ ಮಾಡಬೇಕಾದರೆ ಒಂದು ಷರತ್ತಿನ ಮೇಲೆ ಯುದ್ಧ ಮಾಡುವ. ಏನೆಂದು? ನೀನು ಮೊದಲು ನನಗೆ 3 ಗುದ್ದುಗಳನ್ನು ಪ್ರಹರಿಸು. ಆಗಬಹುದು. ರಾಮಾನುಗ್ರಹದಿಂದ ನಾನು ಬದುಕುಳಿದರೆ ಆಗ ನಾನು ನಿನಗೆ 1 ಗುದ್ದು ಕೊಡ್ತೇನೆ. ಇದರಿಂದ ನಮ್ಮಗಳ ಪರಾಕ್ರಮವೂ ತಿಳಿಯುವುದು. ಏನು ಹೇಳುವೆ? ಆಗಲಿ. ಆಗಬಹುದು. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಲಂಕಿಣಿ, ಈಗ ನಿನ್ನ ಸರದಿ. ಕುಳಿತುಕೋ. ಮಾರುತಿ, ಶಾಂತನಾಗು. ಒಂದಾನೊಂದು ದಿವಸ ಈ ಮಾರ್ಗವಾಗಿ ಓರ್ವ ವಾನನ್ನು ಬಂದು ನನ್ನನ್ನು ಸಂಹರಿಸುವನು. ನಂತರ ಲಂಕೆಯು ನಾಶವಾಗುವುದು ಎಂದು ವಿಧಾತನ ಸಂಕಲ್ಪವಿತ್ತು. ನೀನು ನಿಶ್ಚಿಂತೆಯಾಗಿ ಪುರಪ್ರವೇಶ ಮಾಡು. ರಾಮಕಾರ್ಯದಲ್ಲಿ ಜಯವನ್ನು ಪಡೆದು ಶುಭವಾಗಲಿ. ಆಂಜನೇಯ, ನಿನ್ನಿಂದ ನಾನು ಪುನೀತಳಾದೆ. ರಾಮನಿಗೆ ಜಯವು, ರಾವಣನಿಗೆ ಅಪಜಯವು. ನನ್ನನ್ನು ಸಮುದ್ರಕ್ಕೆ ತಳ್ಳಿ ನೀನು ಪುರಪ್ರವೇಶವನ್ನು ಮಾಡಬಹುದು.